ನಾವು ನಮ್ಮ ಹೋರಾಟ ಇರತಕ್ಕಂಥದ್ದು ವ್ಯಕ್ತಿ ಅಲ್ಲ, ನಮ್ಮ ಹೋರಾಟ ಇರತಕ್ಕಂಥದ್ದು ಆಗಿರೋ ಅಕ್ರಮ ಬಯಲಿಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮತ್ತು ಈ ಹೆಸರಲ್ಲಿ ಸುಮಾರು 400-500 ಸೈಟ್ಗಳು ಮೂಡಾದಲ್ಲಿ ಪರಭಾರೆಯಾಗಿದೆ, ಬೇರೆ ಬೇರೆ ಹೆಸರಿಗೆ ಆಗಿದೆ ಅನ್ನೋದು ಮಾಹಿತಿ ಇರ್ತಕ್ಕಂಥದ್ದು. ಇದನ್ನು CBI ತನಿಖೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು. ಆ ದೃಷ್ಟಿಯಿಂದ ಸತ್ಯಾಸತ್ಯತೆ ಏನು ಇದ್ರ ಹೊರಬರಲಿ, ಅದಕ್ಕೆ ಯಾರೇ ಆದ್ರೂ ಕೂಡ ತಯಾರಾಗಿರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಲಿ. ಗವರ್ನರ್ ಅವರು ಇವತ್ತು ಏನು ಅನುಮತಿಯನ್ನು ಕೊಟ್ಟಿದ್ದಾರೆ, ಅದು ಅದರ ಮುಖಾಂತರ ಯಾರು ಸುಮಾರು 86,000 ಜನ ಸೈಟ್ಗೋಸ್ಕರ ಅಪ್ಲೈ ಮಾಡಿ ಕಾಯ್ತಾ ಇದ್ರು ಜಾತಕ ಪಕ್ಷಿಗಳಿಗೆ, ಅವರಿಗೆ ಸಂದಂಥ ಜಯ ಅಂತ ನನಗನ್ನಿಸ್ತದೆ. ಇದ್ರ ಜೊತೆಯಲ್ಲಿ ಈಗ ಪರಮೇಶ್ವರ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಬಿಜೆಪಿನವ್ರದ್ದು ಏನೆಲ್ಲ ಇತ್ತು ಅದನ್ನ ಬೇಗ ತನಿಖೆ ಮಾಡಿ ನಾವು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನೋದು ಎಲ್ಲ ದ್ವೇಷದ ರಾಜಕಾರಣ ಅಂತ. ಇದ್ರ ಜೊತೆಯಲ್ಲಿ ಯಡಿಯೂರಪ್ಪನವ್ರದ್ದು ಕೂಡ ಆ ಕೇಸನ್ನ ವಾಪಸ್ಸು ತಗೋತೀವಿ, ಅದನ್ನ ಅವ್ರೇನ್ ಮೇಲ್ಮನವಿ ಸಲ್ಲಿಸಿದ್ರು ಅದನ್ನ ಕೂಡ ಸ್ಕ್ವಾಶ್ ಮಾಡಿಸ್ತೀವಿ ಅಂತ. ನೋಡಿ, ಈ ಥರ ದ್ವೇಷ ರಾಜಕಾರಣ ಮಾಡೋಕ್ಕೆ ಹೋದರೆ ಕಾಂಗ್ರೆಸ್ ಅವ್ರದ್ದು 100 ಹಗರಣಗಳು ಇದೆ, 100 ಇದೆ. ನಾವು ಅಧಿಕಾರ ಮಾಡಿರೋದು ಕಡಿಮೆ ಅವಧಿ, ಅವರು ಅಧಿಕಾರ ಮಾಡಿರೋದು 50-60 ವರ್ಷ ಅವಧಿ ಇದೆ. ಇಲ್ಲಿ ಮೂಢ ಹಗರಣ ಈಗಾಗಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ, ನಾವು ಹೋರಾಟ ಮಾಡಿದ್ದೀವಿ. ಈ ಥರ ದ್ವೇಷದ ರಾಜಕಾರಣ ಮಾಡಿದ್ರೆ ಎಲ್ಲರೂ ದ್ವೇಷದ ರಾಜಕಾರಣನೇ ಮಾಡ್ತಾರೆ. ನಾವು ಪ್ರಾರಂಭ ಅಧಿವೇಶನದಲ್ಲೇ ರಾಜೀನಾಮೆ ಕೇಳ್ಬಿಟ್ಟಿದ್ವಿ. ಅಧಿವೇಶನದಲ್ಲೇ ರಾಜೀನಾಮೆ ಕೊಡಬೇಕು ಅಂತ ನಾವು ಪ್ರಾರಂಭದಲ್ಲೇ ಕೇಳ್ಬಿಟ್ಟಿದ್ವಿ. ನಮ್ಮದು ಡಿಮ್ಯಾಂಡ್ 3 ಡಿಮ್ಯಾಂಡ್ ನಮ್ಮದು. ಒಂದು, ರಾಜೀನಾಮೆ ಕೊಡಬೇಕು. ಎರಡನೇದು CBI ತನಿಖೆ ಆಗಬೇಕು. ಮತ್ತು ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು ಈ 50-50 ಸ್ಕೀಮಲ್ಲಿ. ಯಾಕಂದರೆ UD ಡಿಪಾರ್ಟ್ಮೆಂಟ್ ಈಗಾಗಲೇ ಅದು ತಪ್ಪು ಅಂತ ಆದೇಶನೂ ಕೂಡ ಮಾಡಿದೆ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು 2023ರಲ್ಲಿ ಆದೇಶ ಮಾಡಿದೆ, ಇದು 50-50 ಅನ್ನೋ ಸ್ಕೀಮೇ ತಪ್ಪು, ಅದರಿಂದ ಎಲ್ಲ ಸೈಟ್ಗಳು ವಾಪಸ್ ಪಡಿಬೇಕು ಅಂತ ಆದೇಶ ಮಾಡಿದೆ. ಈ 3 ಆಗಬೇಕು. ಯಾರು ನೊಂದಿದ್ದಾರೆ, ಈ ಸೈಟ್ಗಳು ಸಿಗದೆ 86,000 ಜನ ಜಾತಕ ಪಕ್ಷಿಗಳಿಂದ ಕಾಯ್ತಾ ಇದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು. ಅದು ನಮ್ಮ ಹೋರಾಟ. ನಾವು ಪಾರ್ಟಿಯ ಪಕ್ಷದ ಲೆವೆಲಲ್ಲಿ ಇದನ್ನು ಚರ್ಚೆ ಮಾಡ್ತೀರಿ. ಚರ್ಚೆ ಮಾಡಿ ಈಗಾಗಲೇ ನಾವು ಹೇಳ್ಬಿಟ್ಟಿದ್ದೀವಿ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಅಜೆಂಡಾ. ಅದು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ. ಇದು ನಿರ್ಧಾರ ಗವರ್ನರ್ ನಿರ್ಧಾರ ಸ್ವಂತ ಅಲ್ಲ, ಇದು ಕೇಂದ್ರ ಸರ್ಕಾರದ ನಿರ್ಧಾರ. ಅವರು ಒತ್ತಡ ಹಾಕಿ ಈ ರೀತಿ ಮಾಡಿಸಿದ್ದಾರೆ. ಇದಕ್ಕೆ ಕೈಗೊಂಬೆಯಾಗಿ ಈ ರೀತಿ ಮುಖ್ಯಮಂತ್ರಿಗಳನ್ನ ಇರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಡಿಯೂರಪ್ಪನವ್ರ ಮೇಲೆ ಮುಖ್ಯಮಂತ್ರಿ ಆಗಿದ್ದಾಗ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವ್ರ ಮೇಲೆ, ಅವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು, ಮನಮೋಹನ್ ಸಿಂಗ್ ಅವರು. ಗವರ್ನರ್ ಅವರು ಕೂಡ ಅವತ್ತು ಕಾಂಗ್ರೆಸ್ ನೇಮಕ ಮಾಡೋದಂತ ಗವರ್ನರು. ಆವಾಗ ಯಡಿಯೂರಪ್ಪನ ಮೇಲೆ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಅವ್ರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರು ಗವರ್ನರು. ಯಾವ ಆಧಾರದ ಮೇಲೆ ಕೊಟ್ಟರು ಅವರು? ಅದೇ ಆಧಾರದ ಮೇಲೆ ಇವಾಗೂ ಕೊಟ್ಟಿದ್ದಾರೆ. ಯಡಿಯೂರಪ್ಪನಿಗೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನ ಇರ್ತೈತ? ಆವಾಗ ಕಾಂಗ್ರೆಸ್ ಅವರು ಕೈವಾಡ ಇತ್ತು ಅಂತ ನಾವು ಹೇಳಿದ್ರೆ ಒಪ್ಕೊತಾರೆ? ಈಗ ಕಾಂಗ್ರೆಸ್ ಕೈವಾಡ ಅವಾಗ ಇತ್ತು ಅಂತ ಹೇಳಿದ್ರೆ ಒಪ್ಕೊತಾರ? ಮತ್ತೆ ನಮ್ಮನ್ನ ಯಾಕೆ ಕೇಳ್ತಾರೆ? ಕೇಳುವಂಥ ನೈತಿಕ ಅಧಿಕಾರ ಅವ್ರ ಹತ್ರ ಉಳಿದಿಲ್ಲ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ, ಲೂಟಿಕೋರರ ಸರ್ಕಾರ, ATM, ದೆಹಲಿಗೆ ATM ಆಗಿ ಕೆಲಸ ಮಾಡ್ತಾ ಇರುವಂಥ ಸರ್ಕಾರ. ಮತ್ತು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಕಳೆದ 15 ತಿಂಗಳಲ್ಲಿ ಒಂದು ಕೂಡ ಅಭಿವೃದ್ಧಿ ಕಾರ್ಯಗಳಾಗದೆ ಹಳ್ಳ ಬಿದ್ದಿರುವಂಥ ರಸ್ತೆಗಳು ಮುಚ್ಚಕ್ಕೂ ಕಾಸಿಲ್ಲ. ಮತ್ತು ಡ್ಯಾಮು ಮೊನ್ನೆ ತುಂಗಭದ್ರ ಗೇಟೇ ಮುರಿದೋಗಿತ್ತು. ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರು 1 ವರ್ಷ, ಅದು ಹೋಗ್ತಾನೆ ಇರಲಿಲ್ಲ. ಅಂದರೆ ಗೇಟ್ ರಿಪೇರಿ ಮಾಡೋಕ್ಕೂ ಕಾಸಿಲ್ಲ ಇವ್ರ ಹತ್ರ. ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ. ಇದು ಒಂಥರ ಭ್ರಷ್ಟಾಚಾರದ ಕೂಪವಾಗಿರತಕ್ಕಂಥ ಸರ್ಕಾರ.
ಇದು ತೊಲಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.